ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ನನ್ನ ದಿನ ಸ್ಟಾರ್ಟ್ ಆಗೋದೆ ನನ್ನ ಮನೆಯ ಅಂಗಳ ಮುಂಬಾಗಿಲನ್ನು ಒರೆಸಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಸ್ಟಾರ್ಟ್ ಆಗೋದು. ಇದೊಂದು ಮಾಡಿದ್ರೆ ನನಗೊಂದು ಪಾಸಿಟಿವ್ ವೈಬ್ ಬರುತ್ತೆ. ಆ ದಿನ ಪೂರ್ತಿ ನನಗೆ ಚೆನ್ನಾಗಿದೆ ಅನಿಸುತ್ತೆ. ಇದು ನಮ್ಮ ಮನೆಯ ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಉದ್ದ ಬೆಳೆದಿದೆ. ಇದನ್ನು ಫುಲ್ ಬಾಗಿಲು ತುಂಬ ಹರಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಿನ್ನೂ ಬೆಳೀತಾ ಇದೆ. ನೋಡೋಣ ಹೇಗೆ ಬೆಳೆಯುತ್ತೆ ಮುಂದಿನ ದಿನಗಳಲ್ಲಿ ನಿಮಗೂ ತೋರಿಸ್ತೀನಿ ಬನ್ನಿ. ಇವತ್ತು ಗುರುವಾರದ ವ್ಲಾಗ್ ಇದು. ಗುರುವಾರ ಮಾಡಿಟ್ಕೊಂಡಿರೋ ವ್ಲಾಗ್ ಇದು. ಬನ್ನಿ ನೋಡಿ ನಮ್ಮನೆ ದೇವ್ರ ಮನೆ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ಇಲ್ಲೊಂದು ಲಕ್ಷ್ಮೀ ಪಾದ ಚಕ್ರ ಮತ್ತು ಶಂಕು ಚಕ್ರ ರಂಗೋಲಿ ಹಾಕಿದ್ದೀನಿ. ಸುಮ್ಮನೆ ಪೂಜೆ ಸಾಮಾನೆಲ್ಲ ಏನು ತೊಳೆದಿಲ್ಲ ನಾನು. ಸಿಂಪಲ್ಲಾಗಿ ಒಂದು ಪೂಜೆ, ಹಳೆ ಹೂವು ಎಲ್ಲ ತೆಗೆದುಬಿಟ್ಟು ಹೊಸ ಹೂವು ಹಾಕಿ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿದ್ದೀನಿ. ನಿಮ್ಮಗಳಲ್ಲಿ ಯಾರ್ಯಾರು ಗುರುವಾರ ಪೂಜೆ ಮಾಡ್ತಾರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ರಾಯರ ಭಕ್ತೆ, ರಾಯರ ಪೂಜೆ ಮಾಡ್ತಾ ಇರ್ತೀನಿ. ನಾನು ಗುರುವಾರ ರಾಯರ ಪೂಜೆ ಮಾಡ್ತೀನಿ. ರಾಯರ ಬುಕ್ಕು ಬರೆಯೋದು ನನಗೊಂದು ಅಭ್ಯಾಸ ಇದೆ. ನಿಮ್ಮಲ್ಲಿ ಯಾರಿಗಾದರೂ ಬರೆಯುವಂಥ ಅಭ್ಯಾಸ ಇದೆಯಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ರಾಯರ ಬುಕ್ ಅಂದರೆ ಅವ್ರದ್ದು ಹೆಸರು ಬರುತ್ತಲ್ಲ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ. ಅದನ್ನು ನಾನು ಬರಿತಾ ಇರ್ತೀನಿ. ಡೈಲಿ ಬರೆಯಲ್ಲ, ಗುರುವಾರ ಮಾತ್ರ ಬರೀತೀನಿ. ಅದೇನೋ ಬರೆದ್ರೆ ನನಗೊಂದು ಏನೋ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ಒಂದು ಬರೆದ್ರೆ ನನಗೊಂದು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ನನಗೆ. ಅದರಿಂದ ನಾನು ಬರೀತಾ ಇರ್ತೀನಿ. ಗುರುವಾರ ಬರೀತಾ ಇರ್ತೀನಿ. ಬನ್ನಿ ಹಾಗೆ ಫ್ರೆಶೋನಿಂದ ಏನೇನು ತರಿಸಿದ್ದೀನಿ ನೋಡೋಣ. ಫ್ರೆಶೋನ್ ಅಂದರೆ ಅಲ್ಲೆಲ್ಲ ಹೆಲ್ತಿ ಗ್ರೋಸರಿ ಸಿಗುತ್ತೆ, ಅಂದರೆ ಝೀರೋ ಕೆಮಿಕಲ್ಸ್. ತುಂಬ ಹೆಲ್ತಿ ಗ್ರೋಸರೀಸ್ ಸಿಗುತ್ತೆ ಅಲ್ಲೆಲ್ಲ, ಝೀರೋ ಕೆಮಿಕಲ್ಸ್. ಮಣ್ಣಿಂದನೂ ಕೂಡ ಕೆಮಿಕಲ್ಸ್ ಬಳಸಲೇ ಬೆಳೆಯುವಂಥದ್ದು ಎಲ್ಲ ಅಲ್ಲಿ ಸಿಗುತ್ತೆ. ನಾನು ಗ್ರೌಂಡ್ನಟ್ ಆಯಿಲ್ ಬಳಸೋದು ಅಡುಗೆಗೆ. ನಾನು ಗ್ರೌಂಡ್ನಟ್ ಆಯಿಲ್ ಮತ್ತು ಗಾಣದ ಎಣ್ಣೆ ಅಂತಾರಲ್ಲ ಅದನ್ನು ನಾನು ಬಳಸೋದು. ಮತ್ತು ಲಡ್ಡು ಕೂಡ ತರಿಸ್ಕೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ಲಡ್ಡು, ಗಾಣದ ಎಣ್ಣೆ, ಕೊಕೊನಟ್ ಆಯಿಲ್ 3 kg, ಮತ್ತು ರಿಂಗ್ ಆನಿಯನ್ಸ್, ಟೀ ಪೌಡರು, ಒರ್ಜಿನ್ ಕೊಕೊನಟ್ ಆಯಿಲು ಎಲ್ಲ ತರಿಸ್ಕೊಂಡಿದ್ದೀನಿ ಫ್ರೆಶೋನಿಂದ. ನಾನು ರಿಫೈಂಡ್ ಆಯಿಲ್ನ ಸ್ಟಾಪ್ ಮಾಡಿ 3 years ಆಯಿತು. ನಾನಿವಾಗ ಗ್ರೌಂಡ್ನಟ್ ಆಯಿಲೇ ಯೂಸ್ ಮಾಡೋದು. ನಾನು ಕೊಕೊನಟ್ ಆಯಿಲ್ನ ಸ್ಕಿನ್ಗೆ ಮತ್ತು ಹೇರ್ಗೆ ಯೂಸ್ ಮಾಡ್ತೀನಿ. ನನ್ನ ಮಗಳು ಇರೋದ್ರಿಂದ, ನನ್ನ ಮಗಳು 4 years ಇದ್ದಾಳೆ. ಅವಳಿಗೆ ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ಅವಳ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ಚೆನ್ನಾಗಾಗುತ್ತೆ, ಗ್ಲೋ ಆಗುತ್ತೆ. ಹಾಗಾಗಿ ಅವಳಿಗೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ ಕೊಕೊನಟ್ ಆಯಿಲು. ಮತ್ತು ಹೇರ್ಗೂ ಕೂಡ ಚೆನ್ನಾಗಿ ಅನಿಸುತ್ತೆ, ಹೇರ್ಗೂ ಕೂಡ ಅಪ್ಲೈ ಮಾಡ್ತೀನಿ ನಾನು. ಮತ್ತು 1 kg ಬ್ರೌನ್ ಶುಗರ್ ತರಿಸಿದ್ದೀನಿ. ಕಚ್ಚಾ ಸಕ್ಕರೆ ಅಂದರೆ ಬ್ರೌನ್ ಶುಗರ್ ಅಂತ, ರಾಡ್ ಶುಗರ್ ಇಲ್ಲ ಬ್ರೌನ್ ಶುಗರ್ ಅಂತಾರೆ. ನಾನು ಇದನ್ನು ವೈಟ್ ಶುಗರ್ ನಾನು ಯೂಸ್ ಮಾಡೋದು ಕಡಿಮೆ, ಹಾಗಾಗಿ ನಾನು ಬ್ರೌನ್ ಶುಗರ್ ತರಿಸ್ತೀನಿ. ಟೀ ಪೌಡ್ರೂ ನಾನು ಫ್ರೆಶೋನಿಂದನೇ ತೊಗೋತೀನಿ. ನಾನು ತುಂಬ ಎಲ್ಲನೂ ಫ್ರೆಶೋನಿಂದನೇ ಪರ್ಚೇಸ್ ಮಾಡಲ್ಲ, ಕೆಲವೊಂದು ಮಾತ್ರ ನಾನು ಫ್ರೆಶೋನಿಂದ ಪರ್ಚೇಸ್ ಮಾಡ್ತೀನಿ. ಅದು ಜಾಸ್ತಿ ನಾನು ಇದು ಟರ್ಮರಿಕ್ ಕೂಡ ನಾನು ಅಲ್ಲಿಂದನೇ ತರಿಸ್ತೀನಿ. ನಾರ್ಮಲ್ ಅಂಗಡಿಲಿ ತೊಗೊಳ್ಳೋ ಟರ್ಮರಿಕ್ಕೂ ಈ ಟರ್ಮರಿಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮತ್ತು ಆಯಿಲ್ ಕೂಡ ಅಷ್ಟೇ, ತುಂಬ ಅಡುಗೆ ಮಾಡ್ತಾಯಿದ್ರೆ ಏನೋ ಒಂಥರ ಚೆನ್ನಾಗಿ ಇದು ಘಮ ಅಂತ ಇರುತ್ತೆ. ಅಡುಗೆ ಮಾಡ್ತಾಯಿದ್ರೆ ಅದು ಕಡಲೆಕಾಯಿ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನನಗೆ ತುಂಬ ಇಷ್ಟ, ಪರ್ಸ್ನಲಿ ನನಗೆ ತುಂಬ ಇಷ್ಟ ಗ್ರೌಂಡ್ನಟ್ ಆಯಿಲ್. ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ನಾವೆಲ್ಲ ಜಾಸ್ತಿ ಗ್ರೌಂಡ್ನಟ್ ಆಯಿಲನ್ನೇ ಬಳಸ್ತಾ ಇದ್ದಿತ್ತು. ಬಟ್ ಇವಾಗೆಲ್ಲ ರಿಫೈಂಡ್ ಆಯಿಲ್ಸ್ ಯೂಸ್ ಮಾಡಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಆದ್ರೂ ಅದನ್ನೇ ಯೂಸ್ ಮಾಡ್ತೀವಿ. ಬನ್ನಿ ಹಾಗೆ ಒಂದು ಸಿಂಪಲ್ ಆಗಿರೋ ಚಟ್ನಿ ಮಾಡೋದು ನೋಡ್ಕೊಳ್ಳೋಣ. ಟೊಮೊಟೊ ಕಾಯಿ ಚಟ್ನಿ ಇದು ದೋಸೆಗೆ, ಅನ್ನಕ್ಕೆ, ಚಪಾತಿಗೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದೊಂದು ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಒಂದು 3 ಸ್ಪೂನ್ಸ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಕಾಯಿ ಟೊಮೊಟೊ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಹಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೆ ಪೂರ್ತಿ ಕಾಯಿಯಾಗಿರೋ ಟೊಮೊಟೊ ತೊಗೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದೊಂದಾಗಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಟ್ಟು ಹೋಗೋ ಥರ ಫ್ರೈ ಮಾಡಿಕೊಂಡು, ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಟೊಮೊಟೊ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ ಹಾಕಿರೋದು. ಮತ್ತು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಸಾಫ್ಟ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೀವು ಫ್ರೈ ಮಾಡಿರೋವಂಥದ್ದು ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು
ಗ್ರೈಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀವು ನೀರು ಬಳಸ್ದಲೇ ಟೊಮೊಟೊ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಬಟ್ಟೆಲೆಲ್ಲ ಒರೆಸ್ಕೊಂಡು ಸ್ವಲ್ಪನೂ ನೀರು ತಾಗಿಸ್ದಲೇ ಕೊತ್ತಂಬರಿ ಸೊಪ್ಪು ಎಲ್ಲನೂ ಅಷ್ಟೇ ಪೂರ್ತಿಯಾಗಿ ಒಣಗಿಸ್ಕೊಂಡು ಡ್ರೈ ಮಾಡಿಕೊಂಡು ಒಂದು ಒಳ್ಳೆ ಬಟ್ಟೆಯಲ್ಲಿ ಒರೆಸ್ಕೊಂಡು ನೀವು ಎಲ್ಲ ಫ್ರೈ ಮಾಡಿಕೊಂಡ್ರೆ ಒಂದು 3-4 ಡೇಸ್ ಫ್ರಿಡ್ಜಲ್ಲಿ ಇಟ್ಕೊಂಡು ಬಳಸ್ಬೋದು. ನೀವು ಆ ನೀರೇನಾದರೂ ಯೂಸ್ ಮಾಡಿಬಿಟ್ರೆ ಅದು ಬಳ್ಸೋಕ್ಕೆ ಬರೋಲ್ಲ. ಒನ್ ಡೇಲಿ ಖಾಲಿ ಮಾಡಬೇಕು, ಇಲ್ಲಾಂದರೆ ಅದು ಕೆಟ್ಟೋಗ್ಬಿಡುತ್ತೆ. ಒನ್ ಡೇಲಿ ಖಾಲಿ ಮಾಡಬೇಕಾಗುತ್ತೆ ನೀವು. ಇದು ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಒಂಥರ ಸ್ವೀಟ್ ಖಾರ ಖಾರ ಬರುತ್ತಲ್ಲ, ಆ ಥರ ಖಟ್ಟ ಅಂತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ. ಬಟ್ ಪೂರ್ತಿ ನುಣ್ಣಗೆ ರುಬ್ಬಾರ್ದು. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಬಬೇಕು. ತರಿಯಾಗಿ ರುಬ್ಬಬೇಕು. ಅದು ಸ್ವಲ್ಪ ಬಾಯಿಗೆ ಸಿಗೋ ಥರ ಇರಬೇಕು. ಈರುಳ್ಳಿ, ಕರಿಬೇವು, ಟೊಮೊಟೊ ಎಲ್ಲ ಸ್ವಲ್ಪ ಬಾಯಿಗೆ ಸಿಗೋ ಥರ ಇದ್ದರೆ ಚೆನ್ನಾಗಿರುತ್ತೆ. ನಾನು ಒಂದು ಹೇಳಿಲ್ಲ ಇಲ್ಲಿ, ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಆ ಫ್ರೈ ಮಾಡಬೇಕಾದ್ರೇ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಜೀರಿಗೆ ಆ್ಯಡ್ ಮಾಡಿಕೊಂಡು ಎಲ್ಲನೂ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡ್ರೆ ಸೂಪರಾಗಿರುತ್ತೆ ಟೇಸ್ಟು. ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಮೆಸೇಜ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನೀವು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಆವಾಗ ನೀವು ಬೇಗ ನೋಡ್ಬೋದು ನನ್ನ ವಿಡಿಯೋನ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಇದರೊಟ್ಟಿಗೆ ದೋಸೆ ಮಾಡಿಕೊಂಡಿದ್ದೆ. ನನ್ನ ಮಗಳು ಸ್ವಲ್ಪ ಕೆಮ್ಮಾಗಿರೋದ್ರಿಂದ ಅವಳಿಗೆ ಕಾಯಿ ಚಟ್ನಿ ಮಾಡಿದ್ರೆ ಅಷ್ಟು ಸರಿ ಹೋಗಲ್ಲ ಅಂದ್ಬಿಟ್ಟು ನೀವಿಲ್ಲಿ ಚಪಾತಿ ಮಾಡ್ಕೋಬೋದು, ಬಿಸಿ ಅನ್ನಕ್ಕೆ ತಿನ್ಬೋದು. ಎಲ್ಲದರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಫ್ರೆಶೋನಿಂದ ಡ್ರೈ ಫ್ರೂಟ್ಸ್ ತರಿಸಿದ್ದೆ. ಡ್ರೈ ಫ್ರೂಟ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಆದರೆ ಸ್ವಲ್ಪ ಖರ್ಜೂರ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ ನನಗೆ. ನಾನು ಕೂಡ ಹೋಮ್ ಮೇಡ್ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗೆ ಮಾಡೋದು ಅಂತ. ಇದರಲ್ಲಿ ಅವರು ಗಸಗಸೆ ಬಳಸಿದ್ದಾರೆ, ಸೀಡ್ಸ್ ಬಳಸಿದ್ದಾರೆ, ಪಂಪ್ಕಿನ್ ಸೀಡ್ಸ್ ಆ ಥರ ಬಳಸಿದ್ದಾರೆ, ಮತ್ತು ಎಲ್ಲ ಥರ ಡ್ರೈ ಫ್ರೂಟ್ಸ್ ಬಳಸಿದ್ದಾರೆ. ತುಂಬ ಚೆನ್ನಾಗಿದೆ. ಫ್ರೆಶೋನ್ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಎಲ್ಲನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.